ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿ, ಗುರೆಳ್ಳು ಹಿಂಡಿ, ಆಮೇಲೆ ಅಗಸೆ ಬೀಜದ ಹಿಂಡಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾ ಇದು ಶೇರ್ ಮಾಡತ್ತೀನಿ. ಮೊದಲಿಗೆ ನಾ ಇಲ್ಲಿ 1 ಕಪ್ ಅಷ್ಟು ಫ್ಲಾಕ್ಸ್ ಸೀಡ್ಸನ್ನು ತೊಗೊಂಡಿನಿ. ಮೊದಲಿಗೆ 1-2 ಸ್ಪೂನ್ ಅಷ್ಟು ಕಡಲೆಬೇಳೆನ ತೊಗೋಬೇಕು. ಅದಾದಮೇಲೆ 1-2 ಸ್ಪೂನ್ ಅಷ್ಟು ನಾವು ಇದಕ್ಕೆ ಉದ್ದಿನಬೇಳೆ ತೊಗೊಂಡು ಇದನ್ನು 1-2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಅಗಸೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಹುರಿಯುವಾಗ ಒಂದು 10ರಿಂದ 15 ಕಾಳಷ್ಟು ಮೆಂತ್ಯ, ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ಇದಕ್ಕೆ ಆಯಿಲ್ನ ಹಾಕೋಬೇಕು. ಆಯಿಲು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಈ ರೀತಿ ಆಯಿಲ್ ಹಾಕಿ ಒಂದು ಸ್ವಲ್ಪ ಇದನ್ನು ಅರಮ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲಾಕ್ಸ್ ಸೀಡ್ಸು ಚೆನ್ನಾಗಿ ಹುರಿದ್ಮೇಲೆ ಇದನ್ನು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ್ಮ್ಯಾಗ ಅದ ಪ್ಯಾನಿಗೆ ನಾ ಇಲ್ಲಿ ಒಂದು 4ರಿಂದ 5 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ, ಕರಿಬೇವು ಒಳಗೆ ಯಾವುದೇ ರೀತಿ ನೀರಿನಂಶ ಇರಬಾರ್ದು, ಆ ರೀತಿ ಡ್ರೈ ಆಗೋ ತನಕ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು 15 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ, ಅದಾದಮೇಲೆ 1 ಲೆಮನ್ ಸೈಜ್ ಅಷ್ಟು ನಾವು ಇದಕ್ಕೆ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ತೆಗೆದು ಅದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಅದ ಪ್ಯಾನ್ಗೆ 1 ಕಪ್ ಅಷ್ಟು ಗುರೆಳ್ಳನ್ನು ಹಾಕಿ ಗುರೆಳ್ಳು ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರಿಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮ್ಯಾಗ ಇದನ್ನು ಬೇರೆ ಮತ್ತೊಂದು ಪ್ಲೇಟ್ಗೆ ಇದನ್ನ ತೆಗೆದಿಟ್ಕೋಬೇಕು. ಇವಾಗ ಇದನ್ನ ಕೊತ್ತಂಬರಿನ ಇದರೊಳಗಿರುವಂಥ ನೀರಿನಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ನಾವು ಫ್ರೈ ಮಾಡೋಕ್ಕಿಂತ ಮುಂಚೆನೇ ಒಂದು ಗಂಟೆ ಆದರೂ ನಾವು ಇದನ್ನು ಬಿಸಿಲೊಳಗೆ ಒಣಗಿಸಿರಬೇಕು. ಇದು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಬಟ್ ಈ ರೀತಿ ನಾವು ಹುರಿದು ಹಾಕೋದ್ರಿಂದ ಚಟ್ನಿ ಪುಡಿ ಅಷ್ಟು ಟೇಸ್ಟಿಯಾಗಿಯೇ ಇರ್ತೈತಿ. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಅದಾದಮೇಲೆ ಈಸಿಯಾಗಿ ಇದನ್ನು ಪೌಡರ್ನ ಮಾಡ್ಕೋಬೋದು. ಈಗ ಶೇಂಗಾ ಚಟ್ನಿನ ಮಾಡೋದಕ್ಕೆ ನಾನು ಇಲ್ಲಿ 2 ಕಪ್ ಅಷ್ಟು ಶೇಂಗಾನ ತೊಗೊಂಡಿನಿ. ನೀವಿಲ್ಲಿ ಯಾವ ರೀತಿ ಆದರೂ ಅಳತೆ ಒಳಗೆ ತೊಗೋಬೋದು. ಅದಾದಮೇಲೆ ಇದಕ್ಕೆ ನಾವಿಲ್ಲಿ ಆಲ್ರೆಡಿ ಈಗ ಕರಿಬೇವನ್ನ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು. ಒಂದು ಸ್ವಲ್ಪ ಕರಿಬೇವು, ಅದಾದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು 20ರಿಂದ 25 ಎಸಳಷ್ಟು ಬೆಳ್ಳುಳ್ಳಿ, ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋಬೇಕು. ನಾ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಖಾರನ ಹಾಕ್ಕೊಳತ್ತೀನಿ. ಇದ್ರಾಗ ಹುರಿದಿಟ್ಕೊಂಡಿರುವಂಥ ಕೊತ್ತಂಬರಿನೂ ಕೂಡ ಸ್ವಲ್ಪನ ಸೇರಿಸಿ ಇದನ್ನು ತುಂಬ ಫೈನಾಗಿ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಿಕ್ಸಿನ ಆನ್ ಆಫ್ ಮಾಡಿ ನಾವು ಇದನ್ನು ಈ ರೀತಿ ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ಬೇಕು ಅಂತಂದ್ರೆ ನೀವು ಖಾರನ ಟೇಸ್ಟ್ ಮಾಡಿ ಹಾಕೋಬೋದು. ನಾ ಇಲ್ಲಿ ಎಕ್ಸ್ಟ್ರಾ 1 ಸ್ಪೂನಷ್ಟು ಖಾರ, ಅದಾದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಮತ್ತೊಂದು ಸರ್ತಿ ಮಿಕ್ಸಿನ ಆನ್ ಆಫ್ ಮಾಡಿ ಈ ರೀತಿ ನಾವು ರುಬ್ಕೋಬೇಕು. ಇಲ್ಲ ಅಂತಂದರೆ ಅದು ಜಾಸ್ತಿ ಪೌಡರ್ ಥರ ಆದರೆ ಟೇಸ್ಟಿ ಅಂತ ಅನಿಸೋದಿಲ್ಲ. ಇದನ್ನು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ನಾವು ಚೆನ್ನಾಗಿ ಒಂದು ಸರ್ತಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿ ತೆಗೆದಿಟ್ಕೋಬೇಕು. ಇವಾಗ ಇದಕ್ಕೆ ನಾವು ಗುರೆಳ್ಳು ಚಟ್ನಿನ ಮಾಡೋದಕ್ಕೆ ಮೊದಲಿಗೆ ನಾ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಗುರೆಳ್ಳನ್ನು ಹಾಕ್ಕೊಳತ್ತೀನಿ. ಅದಾದಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಕರಿಬೇವನ್ನ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ಹುರಿದಿಟ್ಕೊಂಡಿರುವಂಥ ಕೊತ್ತಂಬರಿ, ಇಲ್ಲಿ ಒಂದು 20ರಿಂದ 25 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಿ ನಾ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಖಾರನ ಹಾಕಿ ಇದನ್ನು ಈ ರೀತಿ ಸ್ಮೂತಾಗಿ ಪೌಡರ್ನ ಮಾಡ್ಕೋಬೇಕು. ಇದನ್ನು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಅಗಸೆ ಬೀಜನ ಹಾಕಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಕೊತ್ತಂಬರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ನಾ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರ, ಆಮೇಲೆ 1 ಸ್ಪೂನಷ್ಟು ಬೆಲ್ಲನ, ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಇದನ್ನು ಈ ರೀತಿ ಸ್ಮೂತಾಗಿ ಪೌಡರ್ನ ಮಾಡ್ಕೋಬೇಕು. ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈ ಚಟ್ನಿ ಪುಡಿನ ನೀವು 6 ಮಂತ್ಸ್ವರೆಗೂ ಇಟ್ಟರೂ ಕೆಡೋದಿಲ್ಲ.
ಇದನ್ನು ಸ್ಪೆಷಲಾಗಿ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಚಟ್ನಿ ಪುಡಿಗಳನ್ನ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸ್ಪೆಷಲಾಗಿನ ಮಾಡ್ತೀವಿ. ನೀವು ಈ ಒಂದು ಚಟ್ನಿ ಪುಡಿ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿರಿ. ಫ್ಲ್ಯಾಕ್ಸ್ ಸೀಡ್ಸ್ ಒಳಗೆ ಒಮೆಗಾ 3 ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ ಹೆಲ್ತ್ಗಾಗಿರ್ಬೋದು, ಹಾರ್ಟ್ ಹೆಲ್ತ್ಗಾಗಿರ್ಬೋದು, ಅಥವಾ ಹೇರ್ ಹೆಲ್ತ್ಗಾಗಿರ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿರ್ಬೋದು, ವೇಟ್ ರಿಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಗುರೆಳ್ಳನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿರುವಂಥ ಪ್ರೋಟೀನ್ ಆಗಿರ್ಬೋದು, ಒಮೆಗಾ 3 ಆಗಿರ್ಬೋದು, ವಿಟಮಿನ್ಸು, ಮಿನರಲ್ಸು, ಇದರೊಳಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಡೈಜೆಷನ್ಗಾಗಿರ್ಬೋದು, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇನ್ನು ಪೀನಟನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇದರೊಳಗೆ ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಇದರೊಳಗೆ ವಿಟಮಿನ್ ಇ ಮತ್ತು ಬಿ, ಮ್ಯಾಗ್ನೀಷಿಯಮ್ ಮತ್ತು ಜಿಂಕ್ ಅಂತ ಅಂಶ ಇರೋದ್ರಿಂದ ಇದು ನಮ್ಮ ಬಾಡಿ ಒಳಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDLನ್ನು ಲೋವರ್ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಈ ರೀತಿ ಚಟ್ನಿ ಪುಡಿಗಳನ್ನು ನೀವು ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.